ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ದಾಸೋಹ ಕ್ಷೇತ್ರ ಅಂತ ಪ್ರಸಿದ್ಧಿ ಪಡೆದ ಪರಕನಹಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಪೀಲಿಕೆಮ್ಮ ದೇವಿ ಹಾಗೂ ಶ್ರೀ ಮಾರುತಿ ದೇವರ ಕಾರ್ತಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಡಿಸೆಂಬರ್ 12, 2025 ಶುಕ್ರವಾರದಂದು ಶ್ರೀ ಪೀಲಿಕೆಮ್ಮ ದೇವಿಯ ಕಾರ್ತಿಕೋತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಜನ, ಗುರು ಹಿರಿಯರು ಹಾಗೂ ಮಹಿಳೆಯರು ಸೇರಿ ದೇವಿಗೆ ಉಡಿ ತುಂಬುವ ಮೂಲಕ ಭಕ್ತಿ ಸಮರ್ಪಿಸಿದರು. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆಯ ತನಕ ಭಜನಾ ಕಾರ್ಯಕ್ರಮ ಜರುಗಿತು. ಭಜನೆ ಮುಗಿದ ಬಳಿಕ ರಾತ್ರಿ ಪಗಡಿ ಪಂದ್ಯಾವಳಿ ಸ್ಪರ್ಧೆಗಳು ಗ್ರಾಮಸ್ಥರ ಗಮನ ಸೆಳೆದಿದ್ದಾವೆ. ಅದಕ್ಕೆ ಮುಂದಿನ ದಿನವಾದ ಡಿಸೆಂಬರ್ 13, 2025 ಶನಿವಾರ ಶ್ರೀ ಮಾರುತಿ ದೇವರ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಮುಂಜಾನೆ 6 ಗಂಟೆಗೆ ಶ್ರೀ ಮಾರುತಿ ದೇವರಿಗೆ ಅಭಿಷೇಕ ನೆರವೇರಿಸಲಾಗಿದೆ. ಅಭಿಷೇಕದ ನಂತರ ಬೆಳಿಗ್ಗೆ 9 ಗಂಟೆಗೆ ಗ್ರಾಮದ ಮಹಿಳೆಯರಿಂದ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಬೆಳಿಗ್ಗೆ 10 ಗಂಟೆಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಮಧ್ಯಾಹ್ನ 3 ಗಂಟೆಗೆ ಕುದುರೆ ಷರತ್ತುಗಳ ಸ್ಪರ್ಧೆಗಳು ನಡೆದರೆ ರಾತ್ರಿ 10 ಗಂಟೆಗೆ ಧರ್ಮದ ಬಾಳಿನಲ್ಲಿ ಕರ್ಮದ ಕಣ್ಣೀರು ಎಂಬ ಅರ್ಥಪೂರ್ಣ ಸಾಮಾಜಿಕ ನಾಟಕ ಪ್ರದರ್ಶನಗೊಂಡಿದೆ. ಊರಲ್ಲಿ ಏನು ನಡೀತಾ ಇದೆ, ಏನು ನಡೆಯುವುದಿಲ್ಲ ಅನ್ನೋದು ನಾಳೆ ಆಯ್ದಿರುವ ಶ್ರೀಮಂತನೆಂದು ಮೆರೆಯುತ್ತಿರುವ ಆ ರಾಜನ ಕಾಲ ಬಹಳ ಆಗಿರ್ತದೆ ಮಗನೇ. ಅದಕ್ಕಾಗಿ ಅವನಿಗೊಂದು ಗತಿ ನಾವು. ಪರಕನಹಟ್ಟಿ ಗ್ರಾಮದ ಹಿರಿಯರು ಹಾಗೂ ಯುವಕರು ಒಗ್ಗಟ್ಟಾಗಿ ಶ್ರಮಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಪೀಲಿಕೆಮ್ಮ ದೇವಿ ಹಾಗೂ ಶ್ರೀ ಮಾರುತಿ ದೇವರ ಕಾರ್ತಿಕೋತ್ಸವವನ್ನು ಅತ್ಯಂತ ಸುಗಮವಾಗಿ ಹಾಗೂ ಶಾಂತಿಯುತವಾಗಿ ನೆರವೇರಿಸಿದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.